ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಏನಿದು ಡ್ರೈ ಫ್ರೂಟ್ಸ್ ಎಲ್ಲ ಹೀಗೆಲ್ಲ ಬಿಸಾಕಿ ಕೆಳಗಡೆ ಎಲ್ಲ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ನವೀನ್ ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅದನ್ನು ಬಿಟ್ಟರೆ ನಾನಾಗಲಿ ನನ್ನ ಮಕ್ಳಿಗಾಗಲಿ ಈ ವಾಲ್ನಟ್ ಟೇಸ್ಟ್ ಕೂಡ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ನಾನು ತಿನ್ನೋದಿಲ್ಲ. ಅದಕ್ಕೆ ಇವತ್ತು ನಮ್ಮ ಅಮ್ಮನಿಗೆ ಏನಾದರೂ ಐಡಿಯಾ ಮಾಡಮ್ಮ, ಈ ಥರ ನಾವು ತಿನ್ನಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಚಿಕ್ಕಮ್ಮ ಮಾಡ್ಕೊಂಡು ಕೊಟ್ಟಿದ್ರಲ್ಲ ಉಂಡೆಗಳು, ಸೊ ಆ ಥರ ನಾವು ಕೂಡ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದಾರೆ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿ ಬಂತು. ನೀವು ಇದನ್ನು ಟ್ರೈ ಮಾಡಿ. ಎಲ್ಲ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ತಿದ್ದೀವಿ. ಈ ಥರ ರುಬ್ಬಬೇಕು ತರಿಯಾಗಿ. ತುಂಬ ನುಣ್ಣಗೂ ಮಾಡಬಾರ್ದು, ಗಂಧ ಥರ ಸ್ವಲ್ಪ ತರಿಯಾಗಿರಬೇಕು. ಆದರೆ ರುಬ್ಬೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಅಂಜೂರ ಮತ್ತು ದ್ರಾಕ್ಷಿ ಇದೆಲ್ಲ ರುಬ್ಬೋದು ದೊಡ್ಡ ಟಾಸ್ಕ್. ಚಿಟ ಅಂತ ಇದೆ ಅಗಸೆ ಬೀಜ, ಫ್ಲೇಕ್ ಸೀಡ್ಸ್, ಆಮೇಲೆ ಸನ್ಫ್ಲವರ್ದು, ಪಂಪ್ಕಿನ್ ಸೀಡ್ಸು, ಆಮೇಲೆ ಮಖಾನ, ಅದನ್ನು ಪೌಡ್ರ್ ಮಾಡಿಟ್ಟಿದ್ದೀವಿ. ಹೆಸರೇ ಬರ್ತಾ ಇಲ್ಲ. ಹ್ಯಾಸಲ್ನಟ್ಟು, ಇದು ಹ್ಯಾಸಲ್ನಟ್ಟು ಕರೆಕ್ಟು. ಮತ್ತು ಸ್ವಲ್ಪ ಬಿಳಿ ಎಳ್ಳು, ಹ್ಯಾಸಲ್ನಟ್ಟು. ಇದನ್ನು ಪಾಕ ಮಾಡ್ಕೊಬೇಕು. ಬೆಲ್ಲನ ನಾವು ಸ್ವಲ್ಪ ಬೆಲ್ಲ ಸ್ವೀಟ್ ಕಮ್ಮಿನೇ ಹಾಕ್ತಾಯಿದ್ದೀವಿ. ತುಂಬ ಸ್ವೀಟ್, ಯಾಕಂದರೆ ಡ್ರೈ ಫ್ರೂಟ್ಸ್ ಕೂಡ ಸ್ವೀಟ್ ಇರುತ್ತೆ. ಇದನ್ನು ಹಾಕೋದ್ರಿಂದ ಮತ್ತೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅಂತ ಇವಾಗ ರುಬ್ಬಿಟ್ಕೊಂಡಿರೋದು. ಮತ್ತು ಫ್ಲೇಕ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಹ್ಯಾಸಲ್ನಟ್ಸು ಎಲ್ಲ ಆಲ್ಮೋಸ್ಟ್ ಗೊತ್ತಿರೋಂಥ ನೋನ್ ಸೀಡ್ಸ್ಗಳನ್ನೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ರುಬ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ಇಷ್ಟ ಆಗಿದೆ. ಬಟ್ ಪ್ರತಿದಿನ ಮನೆಯಲ್ಲಿ ಒಂದೊಂದನ್ನು ತಿನ್ನೋದ್ರಿಂದ, ಒಂದೊಂದು ಉಂಡೆಗಳನ್ನ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮಕ್ಕಳುಗಳು ನಾನು ತಿನ್ನಲ್ಲ ಅಂತಿರ್ತಾರಲ್ಲ, ಈ ಉಂಡೆ ಮಾಡ್ಕೊಡೋದ್ರಿಂದ ಯಾವ ಲಡ್ಡುಗಿಂತ ಕಮ್ಮಿ ಇರಲ್ಲ. ಆ್ಯಂಡ್ ಇದರಲ್ಲಿ ನಾವು ಏಲಕ್ಕಿ ಕೂಡ ಹಾಕಿದ್ದೀವಿ. ಏಲಕ್ಕಿ ಸ್ವಲ್ಪ ರುಬ್ಬಿದ್ದೀನಿ, ಇನ್ನೊಂದು ಚೂರು ಎಲ್ಲೋ ಇದೆ. ಸೊ ಏಲಕ್ಕಿ ಕೂಡ ಹಾಕಿದ್ದೀವಿ. ಆಮೇಲೆ ಬಿಳಿ ಎಳ್ಳು ಹಾಕಿದ್ದೀವಿ, ಗಸಗಸೆ ಹಾಕಿದ್ದೀವಿ. ಬರೀ ಒಂದನ್ನು ರುಬ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಮಿಕ್ಸ್ ಮಾಡಿ ಪಾಕ ಎತ್ತಿರೋ ಬೆಲ್ಲಕ್ಕೆ ಹಾಕಿ ಆಮೇಲೆ ಉಂಡೆ ಕಟ್ಟೋದು. ಹಿಂಗಿರುತ್ತೆ. ಎಲ್ಲ ಹಾಕ್ಕೊಂಡು ಒಂದು ಪಾತ್ರೆಗೆ ಚೆನ್ನಾಗಿ ಕೆಳಗೆಯಿಂದ ಮೇಲೆಗೆ ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ, ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇನ್ನು ಇಲ್ಲಿ ಒಂದು ಕಡೆ ಎಲ್ಲೋ ಇದೆ, ಈ ಥರ ಇರುತ್ತಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕೊಬ್ಬರಿ ಒಂದು ಹಾಕಿಲ್ಲ, ಇನ್ನೆಲ್ಲ ಆಗಿದೆ. ಇದಕ್ಕೆ ಒಂದೆರಡು ಕೊಬ್ಬರಿನ ರುಬ್ಬಿಟ್ಟು ಪೌಡ್ರ್ ಮಾಡಿ ಮಿಕ್ಸ್ ಮಾಡಬೇಕಷ್ಟೆ. ಈ ಅದಕ್ಕೆ ನೋಡಿ, ಮಾಯಿಶ್ಚರ್ ಹೀಗೆ ಇರಬೇಕು. ಆದಷ್ಟು ಮುಚ್ಚಿಟ್ಬಿಡಿ. ನೋಡಿ, ಹೀಗಿರುತ್ತೆ ಮಾಯಿಶ್ಚರ್. ಕೊಬ್ಬರಿನ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸರಿ. ಆಮೇಲೆ ಮುಗೀತು. ಇದನ್ನು ಉಂಡೆ ಕಟ್ಟೋದಷ್ಟೆ. ಒಂದು ಬೆಟರ್ ಟಿಪ್ಸ್ ಏನಂದರೆ, ಖರ್ಜೂರ ಆಗಲಿ ಒಣದ್ರಾಕ್ಷಿ ಆಗಲಿ ಅದು ಅಂಟ್ಕೊಳ್ಳುತ್ತೆ, ಫುಲ್ಲು ಜಾರ್ಗೆ ಅಂಟ್ಕೊಳ್ಳುತ್ತೆ. ಸೊ ಆವಾಗ ನೀವೇನು ಮಾಡ್ತೀರಾ, ಕ್ಯಾಶ್ಯೂ ಜೊತೆ ಸ್ವಲ್ಪ ಈಗ 3 ಇಡೀ ಕ್ಯಾಶ್ಯೂನ ರುಬ್ಬಿದ್ರೆ ಅದರೊಳಗೆ ಒಂದು ಅರ್ಧ ಇಡಿ ಅಥವಾ 1 ಇಡಿ ಅಷ್ಟು ಖರ್ಜೂರ ಅಥವಾ ಒಣದ್ರಾಕ್ಷಿ ಮತ್ತು ಅಂಜೂರ ಇದೆಲ್ಲನೂ ಅದರಲ್ಲಿ ಅದನ್ನೆಲ್ಲ ಒಂದೊಂದು ಹಾಕ್ಕೊಂಡು ಫ್ಲೇಕ್ಸ್ ಜೊತೆ ಆಗಲಿ ಏನರ ಜೊತೆ ರುಬ್ತಿದ್ದೀರಾ ಡ್ರೈ, ಅದ್ರ ಜೊತೆ ಒಂದೊಂದು ಇಡಿ ಹಾಕಿ ರುಬ್ಬಬೇಕು. ಆವಾಗ ಮಿಕ್ಸಿ ಕೂಡ ಹಾಳಾಗಲ್ಲ. ಈ ಥರ ಒಂದೇ ಹದಕ್ಕೆ ರುಬ್ಬತ್ತೆ. ಒಂದೇ ಸರಿ ನೀವು ರುಬ್ಬಕ್ಕೋದ್ರೆ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟು ಅಂಟ್ಕೊಂಬಿಡುತ್ತೆ. ಆವಾಗ ಮಿಕ್ಸಿ ಕೂಡ ಹಾಳಾಗುತ್ತೆ ಮತ್ತು ರುಬ್ಬಲ್ಲ, ತುಂಬ ಕಷ್ಟ ಆಗುತ್ತೆ. ನೋಡಿ, ಇವಾಗ ಕೊಬ್ಬರಿನ ತುರಿದು ಅದನ್ನು ರುಬ್ಕೊಂಡಿದ್ದೀವಿ. ಈಗ ಇಷ್ಟನ್ನು ಮಿಕ್ಸ್ ಮಾಡೋಣ. ಮೇ ಬಿ ಕೊಬ್ಬರಿ ಕ್ವಾಂಟಿಟಿ ಮಾತ್ರನೇ ಸ್ವಲ್ಪ ಜಾಸ್ತಿ ಇರೋದು. 3 ಕೊಬ್ಬರಿ ಹಾಕಿದ್ದೀವಿ ಇದಕ್ಕೆ. ಇದು ಸುಮಾರು ನಮಗೊಂದು 2 ತಿಂಗಳು ಬರುತ್ತೆ. ನಾವು ಇದನ್ನು ಏನು ಮಾಡ್ತೀವಿ, ಉಂಡೆ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಆವಾಗ
ರಾತ್ರಿ ನಾವೇನಾದ್ರು ಬೆಳಗ್ಗೆಗೆ ಪ್ರತಿದಿನ ರಾತ್ರಿ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ, ಎಷ್ಟು ಉಂಡೆ ತಿಂತಿದ್ದೀವಿ ಎಲ್ಲರೂ ಒಂದೊಂದು, ಮತ್ತು ಮಕ್ಕಳು ಬಾಕ್ಸ್ಗಳಿಗೆ ಒಂದೊಂದು ಅಂತ ಹಾಕ್ತೀವಿ. ಆವಾಗ ಏನು ಮಾಡೋದು, ಪ್ರತಿದಿನ ರಾತ್ರಿ ನಾವು 4 ಜನ ಇರೋದ್ರಿಂದ 6 ಉಂಡೆನ ಆಚೆ ಇಡ್ತೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಫ್ರೀಝರಲ್ಲಿ ಇಟ್ಟಿರ್ತೀವಲ್ವ, ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ತಿನ್ಕೊಳ್ಳೋದು. ಈ ಥರ ಮಾಡ್ತಾಯಿದ್ದೀವಿ. ಬಿಕಾಸ್ ನನಗೆ ಡ್ರೈ ಫ್ರೂಟ್ಸ್ ತಿನ್ನೋದಂದರೆ ಇಷ್ಟ ಆಗೋಲ್ಲ, ಈವನ್ ನನ್ನ ಮಕ್ಳಿಗೂ ಕೂಡ ಇಷ್ಟ ಆಗೋಲ್ಲ. ನವೀನ್ ಒಬ್ರಿಗಷ್ಟೇ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ, ಆದರೆ ಅವರು ಈ ಉಂಡೆ ಮಾಡಿದ್ಮೇಲೆ ಉಂಡೆನೇ ಇಷ್ಟಪಡ್ತಿದ್ದಾರೆ. ಇದನ್ನು ಇವಾಗ ನಾವು ಇಷ್ಟೂ ಕೂಡ ಮಾಡಿಟ್ಕೊಳ್ಳಲ್ಲ, ಅರ್ಧ ಅಷ್ಟೇ ಮಾಡ್ತೀವಿ, ಇನ್ನು ಅರ್ಧ ಒಂದು ಕವರ್ಗೆ ಹಾಕಿ ಎತ್ತಿಟ್ಟಿರ್ತೀವಿ. ಆ ಉಂಡೆಗಳೆಲ್ಲ ಖಾಲಿ ಆದಮೇಲೆ ಮತ್ತೆ ಪಾಕ ಮಾಡಿ ಇನ್ನು ಅರ್ಧ ಮಾಡ್ಕೊಳ್ತೀವಿ. ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದಮೇಲೆ ಅದನ್ನು ಸೋಸ್ಕೊಂಡು ಡ್ರೈ ಫ್ರೂಟ್ಸ್ನೇನು ನಾವು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಬಂದಿಲ್ಲ ಒಂದೆಳೆ ಪಾಕ. ಒಂದೆಳೆ ಪಾಕ ಇದನ್ನು ಚೆಲ್ಬಿಟ್ಟು ಇವಾಗ ಮಿಕ್ಸ್ ಮಾಡಬೇಕು. ಸಾಕಾ? ಸಾಕಾ? ಬಿಡು. ಆಮೇಲೆ ಇವಾಗ ಅದೊಂದು ಸ್ವಲ್ಪ ಹಾಕ್ಬೇಕು. ಕೈಯಲ್ಲಿ ಮುಡ್ತೀರಾ? ಕಲಿಸ್ಬೇಕಲ್ಲ. ಹ್ಞೂ ಹಾಕು. ಬೆಲ್ಲ ಮತ್ತು ತುಪ್ಪ ಮಿಕ್ಸ್ ಮಾಡಿ. ಇನ್ನೊಂದು ಹಾಕ್ತೀರಾ? ಕಮ್ಮಿ ಆಗಲ್ವಾ? ಸಾಕು. ಜಾಸ್ತಿ ಸ್ವೀಟ್ ಅದು ಬೈತಾರೆ ನೀವು ನವೀನ. ಜಾಸ್ತಿ ಕೊಟ್ಟಷ್ಟು ಅದು ಸಾಕು. ಬಿಸಿ ಇರುತ್ತೆ ಈಗ? ಇಲ್ಲ, ಬಿಸಿ ಇದೆ. ಸಾಕು. ಕೈಯಲ್ಲಿ ಮುಟ್ಬಿಟ್ಟಿರ? ಇಲ್ಲ, ಬಿಸಿ ಇರುತ್ತೆ, ಆದಷ್ಟು ಕೈಯಲ್ಲಿ ಮುಟ್ಬಾರ್ದು. ಸ್ವಲ್ಪ ಸ್ವಲ್ಪನೇ. ಆಯಿತು. ಕೈಗೆ ತುಪ್ಪ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಈಗ ತುಂಬ ದಪ್ಪ ಆದರೆ ಮಕ್ಕಳು ತಿನ್ನಲ್ಲ. ಇದು ತುಂಬ ದಪ್ಪ ಆದರೆ ಮಕ್ಕಳು ತಿನ್ನಲ್ಲ. ರವೆ ಉಂಡೆಗಿಂತ ಸ್ವಲ್ಪ ಸಣ್ಣನೇ ಮಾಡಬೇಕು. ಹಿಂಗೆ ಹಿಂಗೆ ಮಾಡಿ ಇಡೋದು. ಉಂಡೆ ಸ್ವಲ್ಪ ಬೇಗ ಬೇಗ ಮಾಡಿ ಇಟ್ಕೊಂಬಿಡಿ. ಒಂದೇ ಸರಿ ಬೆಲ್ಲನ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ನೀವು ಎಷ್ಟು ಮಾಡ್ಕೊಳ್ತೀರಾ, ಎಷ್ಟು ಉಂಡೆ ಕಟ್ಟೋಕ್ಕಾಗುತ್ತೆ ಅಷ್ಟು ಮಾತ್ರ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ಳಿ. ಬೆಲ್ಲ ಕಮ್ಮಿ ಆದರೆ ನಿಮಗೆ ಉಂಡೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಬೆಲ್ಲ ಹಾಕಿ ಪಾಕ ಮಾಡಿಕೊಂಡು ಜಾಸ್ತಿನೇ ಹಾಕಿ, ಸ್ವೀಟ್ ನೋಡ್ಕೊಂಡು ಹಾಕಿ. ಈಗ ನಾವು ಮಾಡಿರೋದ್ರಲ್ಲಿ ಅರ್ಧ ಮಾತ್ರ ಮಾಡಿದ್ದೀವಿ, ಇನ್ನು ಅರ್ಧನ ಹಾಗೆ ಪೌಡ್ರನ್ನ ಒಂದು ಬಾಕ್ಸ್ಗೆ ಹಾಕಿ ಫ್ರೀಝರಲ್ಲಿ ಎತ್ತಿಟ್ಕೊಳ್ತೀವಿ. ಇದು ಇವಾಗ ಮಾಡಿರೋದು ಇಷ್ಟನ್ನು ನಾವು ಸುಮಾರು ಒಂದು ತಿಂಗಳಿಗೆ ಇದು ನಮ್ಮ ಮನೇಲಿ ಎಲ್ಲರಿಗೂ ಆಗತ್ತೆ. ಹೀಗೆ ಸೇಮ್ ರವೆ ಉಂಡೆ ಕಟ್ಟೋ ಥರನೇ. ನಿಮಗೆ ಒಂದು ಸ್ವಲ್ಪ ಕೈ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ತುಪ್ಪನ ಹಾಕೊಂಡು ಕಟ್ಕೋಬೋದು. ಸೀರಿಯಸ್ಲಿ ಟೇಸ್ಟ್ ಮಾತ್ರ ತುಂಬ ಅಮೇಝಿಂಗ್ ಆಗಿದೆ. ನೀವು ಮಾಡಿ ಟ್ರೈ ಮಾಡಿ. ಯಾವ್ದು ಸಿಗುತ್ತೆ ಎಲ್ಲ ಡ್ರೈ ಫ್ರೂಟ್ಸು ಹಾಕಿ ನಾವು ಮಾಡಿರೋವಂಥದ್ದು. ಬಟ್ ಡೈಲಿ ಮನೆಯಲ್ಲಿ ನಾನು, ನವೀನ್, ನನ್ನ ಮಕ್ಕಳು ಹಾಗೆ ಅಪ್ಪಾಜಿ ಅಮ್ಮ ಬಂದಾಗ ಎಲ್ಲರಿಗೂ ನಮಗಾಗಿ 1-1.5 ತಿಂಗಳಿಗೆ ಆರಾಮಾಗಿ ಆಗುತ್ತೆ. ಅದಾಗಿ ಇನ್ನೂ ಅರ್ಧ ಎತ್ತಿಟ್ಟಿದ್ದೀವಿ, ಅದರಲ್ಲೂ ಕೂಡ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.